ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದತ್ತ ಟೀಂ ಇಂಡಿಯಾ ಆಟಗಾರರು ಹೊರಟಿರುವ ದೃಶ್ಯ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇದ್ದೀವಿ. ಐಟಿಸಿ ಮೌರ್ಯ ಹೋಟೆಲ್ನಿಂದ ಹೊರಟಿದ್ದಾರೆ ಆಟಗಾರರು. ಈಗ ಅದೇ ಖಾಸಗಿ ಬಸ್ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ. ಎಕ್ಸಾಕ್ಟ್ಲಿ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇದೇ ಖಾಸಗಿ ಬಸ್, ಈ ಆಟಗಾರನ ಕರ್ಕೊಂಡು ಹೋಗ್ತಾ ಇರುವಂತಹ ಖಾಸಗಿ ಬಸ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಕಡೆಗೆ ಹೊರಟಿರುವ ದೃಶ್ಯ. ಬೆಳಗ್ಗೆ ದೆಹಲಿ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದಂತೆ ಇದೇ ಖಾಸಗಿ ಬಸ್ ಮೂಲಕ ಅವ್ರನ್ನ ಐಟಿಸಿ ಮೌರ್ಯ ಹೋಟೆಲ್ಗೆ ಶಿಫ್ಟ್ ಮಾಡಲಾಗಿತ್ತು. ಅಲ್ಲಿಂದ ಈಗ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಕಡೆಗೆ ಹೊರಟಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ನಾವೀಗ ಗಮನಿಸ್ತಾ ಇರೋದು. ಸೊ ಬೆಳಗ್ಗೆ 11 ಗಂಟೆಗೆ ಟೈಮ್ ಫಿಕ್ಸ್ ಆಗಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ. ಸೊ ಹೋಟೆಲ್ನಲ್ಲಿ ಕಂಡು ಬಂದಿರುವಂತಹ ದೃಶ್ಯ, ಒಬ್ಬೊಬ್ಬರೇ ಆಟಗಾರರು ಹೋಟೆಲ್ನಿಂದ ಹೊರಗಡೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಎಷ್ಟು ಜನ ಅಭಿಮಾನಿಗಳು ಸೇರಿದ್ದಾರೆ, ಅಲ್ಲಿರುವಂತಹ ಸಿಬ್ಬಂದಿ ಕೂಡ ಎಷ್ಟು ಚೆನ್ನಾಗಿ ಅವ್ರನ್ನ ನೋಡೋದು, ವೆಲ್ಕಮ್ ಮಾಡ್ಕೊಂಡು ಇದ್ದು ಅವ್ರನ್ನ ಕಳಿಸ್ಕೊಡ್ತಾ ಇರುವಂತಹ ದೃಶ್ಯ ನಾವು ಈಗ ಗಮನಿಸ್ತಾ ಇದ್ದೀವಿ. ಒಬ್ಬೊಬ್ಬರೇ ಆಟಗಾರರು ಆಚೆ ಬರ್ತಾ ಇದ್ದಂತೆ ಅಲ್ಲಿರುವಂತಹ ಸಿಬ್ಬಂದಿಯ ಹರ್ಷೋದ್ಗಾರ ಕೂಡ ಮುಗಿಲು ಮುಟ್ಟಿದೆ. ಅವರಿಗೆ ಶುಭಾಶಯ ಕೋರ್ತಾ ಇರೋದು, ಚಪ್ಪಾಳೆ ತಟ್ಟೋ ಮೂಲಕ ಸಂಭ್ರಮಿಸ್ತಾ ಇರುವಂತಹ ಕ್ಷಣವನ್ನ ನಾವೀಗ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪ್ರಧಾನಿ ನಿವಾಸಕ್ಕೆ ಆಗಮಿಸಿದೆ ರೋಹಿತ್ ಟೀಮ್ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಟೀಂ ಇಂಡಿಯಾ ಆಟಗಾರರ ಭೇಟಿ. ರಾಹುಲ್ ಬಳಗಕ್ಕೆ ಶುಭಾಶಯ ಕೋರಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ನಿವಾಸಕ್ಕೆ ರೋಹಿತ್ ಟೀಮ್ ಆಗಮಿಸಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆಲ್ರೆಡಿ ಹೊರಟಿರುವ ದೃಶ್ಯ ಗಮನಿಸಿದ್ವಿ. ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಕಡೆಗೆ ಧಾವಿಸಿದೆ ಆಟಗಾರರ ಟೀಮ್. ಸೊ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮುಖಾಮುಖಿ ಆಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರೋಹಿತ್ ಪಡೆ. ಈ ಸಂದರ್ಭದಲ್ಲಿ ಶುಭಾಶಯ ಕೋರೋದು ಸಹಜ. ಆ ನಂತರ ಆ T20 ವಿಶ್ವಕಪ್ ಫೈನಲ್ ಪಂದ್ಯ ಹೇಗಿತ್ತು, ಆ ರೋಚಕ ಕ್ಷಣಗಳನ್ನು ಕೂಡ ಮೆಲುಕು ಹಾಕಲಾಗುತ್ತೆ ಭೇಟಿಯ ಸಂದರ್ಭದಲ್ಲಿ ಅಂತ ಹೇಳಲಾಗ್ತಾ ಇದೆ. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ, ಇದು ಐಟಿಸಿ ಮೌರ್ಯ ಹೋಟೆಲ್ ದೆಹಲಿಯಲ್ಲಿರೋದು. ನೋಡಿ, ವಿರಾಟ್ ಕೊಹ್ಲಿ ಅವ್ರನ್ನ ಮಾತನಾಡಿಸುವ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಅಲ್ಲಿದ್ದವರು. Jao, go with them. Yeah, he can go. Rak. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಲ್ಲಿನ ಸಂಭ್ರಮ, ಇವತ್ತು ಆಗುವಂತಹ ಬೆಳವಣಿಗೆಗಳ ಕ್ಷಣದ ಮಾಹಿತಿಯನ್ನು ನಿಮ್ಮ ತನಕ ತಲುಪಿಸ್ತಾರೆ. ನಟೇಶ್, ದೆಹಲಿ ವಾತಾವರಣ, ಟೀಂ ಇಂಡಿಯಾ ಆಟಗಾರರು ಬರ್ತಾ ಇದ್ದಂತೆ ಸಂಭ್ರಮ ಕಾಣಿಸ್ತಾ ಇತ್ತು ನೋಡೋದಕ್ಕೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸ ತಲುಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ, ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ. ನಟೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗ ಆಲ್ರೆಡಿ ಪ್ರಧಾನಿಯವರ ನಿವಾಸ 17 ವರ್ಷಗಳ ನಂತರದ ಏನು T20 ವಿಶ್ವಕಪ್ ಗೆಲುವೇನಿದೆ, ಇದು ದೇಶದಲ್ಲಿ ಬಹಳಷ್ಟು ಸಂಭ್ರಮದ ಆಚರಣೆಗೆ ಕಾರಣ ಆಗಿತ್ತು. ಇದೀಗ ಏನು ಬೆಳಗ್ಗೆ ಅಷ್ಟೇ ಏನು ಬರ್ಬಡೋಸ್ನಿಂದ ದೆಹಲಿಗೆ ಇಂಡಿಯಾ ಟೀಮ್ ಆಗಮಿಸಿರುವಂಥದ್ದು. ಈ ಹಿನ್ನೆಲೆ ಇಂದು ಪ್ರಧಾನಿ ನರೇಂದ್ರ ಮೋದಿಯವರ ಮೊದಲ ಭೇಟಿ ಇರ್ತಕ್ಕಂಥದ್ದು. ಈಗಾಗಲೇ ನಾನು ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದ ಮುಂಭಾಗದಲ್ಲಿ ಇರುವಂಥದ್ದು. ಈಗಾಗಲೇ ನೋಡ್ಬೋದು, ಏನು ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಗೆ ಟೀಮ್ ಇಂಡಿಯಾದ ಏನು T20 ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಕೂಡ ಬಂದಿರುವಂಥದ್ದು. ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿಯಾಗಲಿಕ್ಕೆ ಬಂದಿರುವಂಥದ್ದು. ಭೇಟಿಯಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತವೆ. ಯಾಕಂದರೆ ಏನು ಟೀಮ್ ಇಂಡಿಯಾ ಗೆಲುವೇನಿದೆ ಇದು
ದೊಡ್ಡ ಮಟ್ಟದ ಗೆಲುವು. 17 ವರ್ಷದ ನಂತರದಲ್ಲಿ ಒಂದು T20 ವಿಶ್ವಕಪ್ನ ಗೆಲುವನ್ನು ಸಾಧಿಸಿರುವಂಥದ್ದು. ಇದು ಇಡೀ ದೇಶದಾದ್ಯಂತ ಒಂದು ಸಂಭ್ರಮಕ್ಕೆ ಕಾರಣ ಆಗಿರುವಂಥದ್ದು. ಇನ್ನು ದೆಹಲಿಯಾದ್ಯಂತ ಏನು ಬಹಳಷ್ಟು ಸಂಭ್ರಮಾಚರಣೆ ಕೂಡ ನಡೀತು. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಏನು ಬರ್ಬಡೋಸ್ ವಿಮಾನ ನಿಲ್ದಾಣದಿಂದ ದೆಹಲಿಯ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಸಂಭ್ರಮಾಚರಣೆಯನ್ನು ಮಾಡಲಾಗುತ್ತೆ, ಶುಭಾಶಯವನ್ನು ಕೂಡ ಕೋರಲಾಗುತ್ತೆ. ಇದೀಗ ನರೇಂದ್ರ ಮೋದಿಯವರು 11 ಗಂಟೆಗೆ ಸರಿಯಾಗಿ ಭೇಟಿಗೆ ಮುಂದಾಗಿರುವಂಥದ್ದು. ಈಗಾಗಲೇ ಏನು ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸಕ್ಕೆ ಬಂದಿರುವಂಥದ್ದು. ಇದೀಗ ಅವರ ಭೇಟಿಯ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಮಾತನಾಡಲಿರುವಂಥದ್ದು. ಅಂದರೆ ಈ ಗೆಲುವಿಗೆ ಕಾರಣಕರ್ತರಾದಂಥವರು ಅವರೆಲ್ಲರಿಗೂ ಕೂಡ ಶುಭಾಶಯವನ್ನು ಕೋರುವಂತಹ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಇವರ ಭೇಟಿ ಆಟಗಾರರನ್ನ ಭೇಟಿ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಬರ್ಬಡೋಸ್ನಲ್ಲಿ ಚಂಡಮಾರುತ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿಯ ತನಕ ಟೀಮ್ ಇಂಡಿಯಾ ಆಟಗಾರರು ದೆಹಲಿಗೆ ವಾಪಸ್ ಆಗಲಿಕ್ಕೆ ಆಗಿರಲಿಲ್ಲ. ಭಾರತಕ್ಕೆ ಬಂದು ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವನ್ನ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.